ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಾಸ್ತಿಕ್ ಸ್ವೀಟ್ ಹೋಮ್. ನಮ್ಮ ಚಾನಲ್ ಏನಾದರೂ ಫಸ್ಟ್ ಟೈಮ್ ನೋಡ್ತಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇವತ್ತಿನ ವಿಡಿಯೋ ಬಂದು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಕಬಾಬ್ ಬಂದು ಇತ್ತೀಚಿನ ದಿನಗಳಲ್ಲಿ ತುಂಬ ಫೇಮಸ್ ಆಗಿರುವ ಬೆಳ್ಳುಳ್ಳಿ ಕಬಾಬು ಹೇಗೆ ಮಾಡೋದು ಅಂತ ಈಸಿಯಾಗಿ ಬನ್ನಿ ನೋಡೋಣ. ವಿಡಿಯೋ ಬಂದು ಲಾಸ್ಟ್ವರೆಗೂ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಬನ್ನಿ ನೋಡೋಣ. ನಾನು ಮಾಡ್ತಾ ಇರೋದು ಬಂದು 1 kg ಚಿಕನ್ಗೆ ನೀವು ಬೇಕಾದರೆ ಒಂದು ದಪ್ಪ ಗಾತ್ರದಷ್ಟು 2 ಬೆಳ್ಳುಳ್ಳಿ ತಗೊಳ್ರಿ. 1 ಹಿಡಿಯಷ್ಟು ಬೆಳ್ಳುಳ್ಳಿ ಬಿಡಿಸ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು. ನಾನು 8 ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನೀವು ಬೇಕಾದರೆ ಖಾರ ಇನ್ನೂ ಸ್ವಲ್ಪ ಜಾಸ್ತಿ ಬೇಕೋ ತಗೋಬೋದು. 1 ಇಂಚು ಶುಂಠಿ, ಚಕ್ಕೆ ಬಂದು 2 ಚಿಕ್ಕದಾಗಿ 1-2 ಪೀಸು, 8 ಲವಂಗ, 10ರಿಂದ 12 ಕಾಳು ಮೆಣಸು. ಈಗ ಪೇಸ್ಟ್ ನುಣ್ಣಗೆ ನೀರು ಹಾಕ್ತೀರ ಪೇಸ್ಟ್ ಮಾಡ್ಕೋಬೇಕು. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಕಾರ್ನ್ಫ್ಲವರ್ ಬಂದು 3 ಸ್ಪೂನ್ ತಗೊತಾ ಇದ್ದೀನಿ. ಕಡಲೆ ಹಿಟ್ಟು 1 ಟೀ ಸ್ಪೂನ್, ಮೈದಾ ಹಿಟ್ಟು 1 ಟೀ ಸ್ಪೂನ್, ಅರಿಶಿನ ಸ್ವಲ್ಪ ಹಾಕ್ಕೊಳ್ರಿ ಕಲರ್ಗೆ, ಅಕ್ಕಿ ಹಿಟ್ಟು 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕಸ್ತೂರಿ ಮೇಥಿ ಪುಡಿ ಮಾಡಿ ಹಾಕ್ಕೊಳ್ರಿ. ಚೆನ್ನಾಗಿ ಈ ಥರ ಕೈಯಲ್ಲಿ ಥರ ಪುಡಿ ಮಾಡಿ ಹಾಕ್ಕೊಳ್ರಿ. ಮೊಸರು ಬಂದು 2 ಸ್ಪೂನ್ ತಗೊತಾ ಇದ್ದೀನಿ. ಗಟ್ಟಿ ಮೊಸರು ಫ್ರೆಶ್ ಆಗಿರೋ ತಗೋಬೇಕು. ಎಣ್ಣೆ ಬಂದು 1 ಟೀ ಸ್ಪೂನ್, ರುಬ್ಬಿಕೊಂಡಿರುವ ಪೇಸ್ಟ್ ಹಾಕ್ಕೋಬೇಕು. 1 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೀರು ಮಿಕ್ಸ್ ಮಾಡಬಾರ್ದು. ಬೇಕಾದ್ರೆ ಮೊಟ್ಟೆ ನೀವು ಇನ್ನೂ 1 ಹಾಕ್ಕೋಬೋದು. ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇತ್ತೀಚಿನ ದಿನಗಳಲ್ಲಿ ಯಾವ ಹೋಟ್ಲಿಗೆ ಹೋದರೂ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗಿಬಿಟ್ಟಿದೆ. ಮನೇಲಿ ಮಕ್ಕಳು ಇಷ್ಟಪಟ್ಟು ಕೇಳ್ತಾರೆ ಬೆಳ್ಳುಳ್ಳಿ ಕಬಾಬ್ ಬೇಕು ಅಂತ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಚಿಕನ್ ಹಾಕ್ಕೊಳ್ರಿ. ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಕೊಳ್ರಿ. ಇವಾಗ 1-2 ಸ್ಪೂನ್ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಫ್ರಿಜ್ಜಲ್ಲಿ 1 ಅವರ್ ಇಟ್ಕೊಳ್ರಿ. 1 ಅವರ್ ಇಟ್ಕೊಂಡ್ರೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಇಲ್ಲಾಂದ್ರೆ ½ ಅನ್ ಅವರ್ ಆದರೆ ಇಟ್ಕೋಬೇಕು. 1 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ನೆಂದಿದೆ. ಈಗ ಎಣ್ಣೆ ಬಿಸಿ ಆಗಿದೆ. ಫ್ಲೇಮ್ ಬಂದು ಮೀಡಿಯಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪನ ಹಾಕ್ಕೊಳ್ರಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಿರೋ ಟೈಮಲ್ಲಿ ಹಾಕ್ಕೋಬೇಕು. ಚಿಕನ್ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು. 2ರಿಂದ 3 ನಿಮಿಷ ಹಾಗೆ ಬಿಡಬೇಕು. ನೀವು ಹಾಕಿದ ತಕ್ಷಣ ತಿರುಗಿಸ್ರೆ ಮಸಾಲೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ. ಹಾಗಾಗಿ 2ರಿಂದ 3 ನಿಮಿಷ ಹಾಗೆ ಬಿಡಬೇಕು. 2 ನಿಮಿಷ ಆಯಿತು. ಇವಾಗ ತಿರುಗಿಸ್ತಾ ಇದ್ದೀನಿ. ನೋಡಿರಿ, ಮಸಾಲೆ ಏನು ಬಿಟ್ಕೊಂಡಿಲ್ಲ, ಹಾಗೇ ಇದೆ. ಫ್ಲೇಮ್ ಬಂದು ಲೋ ಬೇಡ, ಹೈ ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. 5 ನಿಮಿಷ ಆಯಿತು. ಇವಾಗ ತೆಗೆದುಬಿಡೋಣ. ಮತ್ತೆ ಒಂದ್ಸಲ ಕರಿಬೇಕಾಗುತ್ತೆ. ಇವಾಗ ಒಂದು ಟಿಶ್ಯೂ ಪೇಪರ್ ಹಾಕಿ ತೆಗೆದಿಟ್ಕೊಳ್ರಿ. 2 ಸಲ ಫ್ರೈ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಎಲ್ಲ ಇದೇ ಥರ ಮಾಡ್ಕೋಬೇಕು. ಎಲ್ಲ ಇದೇ ಥರ ಮಾಡ್ಕೋಬೇಕು. ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ ಫ್ಲೇವರು. ಮಕ್ಕಳಿಗೂ ನಮಗೂ ಎಲ್ರಿಗೂ ಕಣ್ಣಿಗೆ ತುಂಬ ಒಳ್ಳೆಯದು ಕರಿಬೇವಿನ ಸೊಪ್ಪು. ಇವಾಗ ತಿರುಗಿಸ್ಕೊಳ್ರಿ.
2 ಸಲ ಫ್ರೈ ಮಾಡ್ಕೋಬೇಕು. ಒಂದೇ ಸಲ ಮಾಡೋಕ್ಕೆ ಹೋಗ್ಬೇಡ್ರಿ, ಕ್ರಿಸ್ಪಿಯಾಗಿ ಬರಲ್ಲ. 2 ಸಲ ಮಾಡ್ಕೊಳ್ರಿ. ಇವಾಗ ಮತ್ತೆ ಒಂದು ಸಲ ಎಣ್ಣೆಲಿ ಕರಿಬೇಕು. ಇವಾಗ ಒಂದು 3 ನಿಮಿಷ ಇದ್ದರೆ ಸಾಕು. ಒಂದು 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಕೆಂಪು ಕಲರ್ ಬಂದಿದೆ ಸಾಕು. ಇವಾಗ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ರಿ, ಚೆನ್ನಾಗಿರುತ್ತೆ. ಹಸಿ ಕರಿಬೇವಿನ ಸೊಪ್ಪು ಯೂಸ್ ಮಾಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಆಯಿತು. ಎಲ್ಲರೂ ಇಷ್ಟಪಟ್ಟು ಕಬಾಬ್ ತಿಂತಾರೆ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು. ಎಲ್ಲ ಇದೇ ಥರ ಮಾಡ್ಕೋಬೇಕು. ಪ್ಲೀಸ್ ನಮ್ಮ ಚಾನಲ್ ಏನಾದ್ರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ ಫ್ರೆಂಡ್ಸ್. ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಟೇಸ್ಟು ಅಷ್ಟೇ, ಹಸಿ ಮೆಣಸಿನಕಾಯಿ ಹಾಕಿರ್ತೀವಲ್ಲ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನಾವು ಯಾವ ಫುಡ್ ಕಲರು ಮಿಕ್ಸ್ ಮಾಡಲ್ಲ, ಎಲ್ಲ ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಐಟಮ್ಸ್ ಎಲ್ಲ ಮಾಡಿರ್ತೀವಿ. ತುಂಬ ಚೆನ್ನಾಗಿರುತ್ತೆ. ಸೂಪರಾಗಿ ಬಂದಿದೆ. ಟೇಸ್ಟು ಅಷ್ಟೇ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ನೀವು ಮನೆಯಲ್ಲೇ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಕಬಾಬ್ ಅಂದರೆ ಯಾರಿಗೂ ಇಷ್ಟ ಆಗಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಗುತ್ತಲ್ವ. ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕ್ರಿಸ್ಪಿಯಾಗಿ ಜ್ಯೂಸಿ ಥರ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮೆಲ್ಲರಿಗೂ ಬೆಳ್ಳುಳ್ಳಿ ಕಬಾಬ್ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ ಪ್ಲೀಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಎಲ್ಲರಿಗೂ ಬಾಯ್ ಬಾಯ್.